ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ಹ್ಯಾಪಿ ಬರ್ಡೇ ಎಲ್ಲರ ಪರವಾಗಿ. ಗೀತಕ್ಕ ಇದ್ದಾರೆ, ಡಾಕ್ಟರ್ ವಿ.ಕೆ. ಶ್ರೀನಿವಾಸ್, ಕಲ್ಪಜ ಅವರು, ಶಶಿಧರ್ ಅವರು, ಮತ್ತು ಡಾಕ್ಟರ್ ವಿಜಯ್, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾಕೆಂದರೆ ಇದು ಭಾಳ ಮುಖ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾಲ್ಯ ಹಾಸ್ಪಿಟ್ಲ್ ಅಂತ ಹೇಳಿ ನೀವು ಮುಂಚೆ ಇತ್ತು, ಅದು ಓಪನ್ ಮಾಡಿದ್ದೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು, ಅವಾಗ ಸಾಯಿಬಾಬಾ ಅವರು ಇದ್ರು. ಸೊ ಅದು ಹುಟ್ಟಿದ್ದ ಸಂದರ್ಭದಕ್ಕಿಂತ ಮುಂಚೆನೆ ನಮ್ಮ ತಂದೆಯವರು ಮತ್ತು ಕಲ್ಪಜ ಅವರು, ಶ್ರೀನಿವಾಸು ಅಲ್ಲಿ ದೊಡ್ಡ ಹೀರೋ ಒಬ್ರು ಇದ್ದಾರೆ, ಅಲ್ಲಿ ಮೂಲೆಯಲ್ಲಿದ್ದಾರೆ ಅವರು, ಅಂದರೆ ಆದಿಕೇಶ್ವರ ಮಗ, ಅವರು ಕೂಡ ಮಾಲ್ಯ ಹಾಸ್ಪಿಟ್ಲ್ ಅಂದರೆ ವೈದೇಹಿಗೆ ಸಂಬಂಧ ಇರೋರು. ನಮ್ಮ ಸಂಬಂಧ ತುಂಬ, ನಾವೆಲ್ಲ ಮಕ್ಕಳ ಥರ ಮುಂಚೆಯಿಂದನೂ ಕೂಡ ಬೆಳೆದಿದ್ದೀವಿ. ಕಲ್ಪಜ ಅವರೆಲ್ಲ ಅವರು ಪಾಪ ಎಲ್ಲ ಓದಿ ಭಾಳ ಸಂತೋಷ. ಏನು ಅಂದರೆ ಆದಿಕೇಶ್ವರಿಗೆ ಸೇವೆ ಮಾಡ್ತಕ್ಕಂಥ ಗುಣ ಇತ್ತು, ಅದು ಮಕ್ಕಳಲ್ಲೂ ಇದೆ. ಅದಕ್ಕೆ ನಾನು ಭಾಳ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ. ದಟ್ಸ್ ವಾಟ್ ಶಿವಣ್ಣ ಇಸ್ ಡೂಯಿಂಗ್ ಟುಡೇ. ನಾನು ನೆನ್ಪಿಡ್ಕೊಳ್ಳಿ, ಇದನ್ನ ಸರ್ವೈವರ್ ಅಂತ ಹೇಳಿ ಮುಂದೆ ಗೊತ್ತಾಗುತ್ತೆ. ನಿನ್ನೆ ಏನೋ ಟೀಸರ್ ಬಿಟ್ಟಿದ್ದಾರೆ. ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ನಾವು ಭಾಷಣ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ಎಲ್ಲರೂ ಶಿವಣ್ಣ ಶಿವಣ್ಣ ಅಂತ ಹೇಳಿ ಅಷ್ಟೊಂದು ಪ್ರೀತಿಯಿಂದ ನೀವು ಕೂಗ್ತಾ ಇದ್ದೀರಾ. ಹೌದಾ? ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದ್ಬಿಟ್ಟು ಹೇಳಿ ನೋಡೋಣ, ಅಲ್ಲಿ ಹಿಂದೆ ಇರೋರು. ಆ ಶಿವಣ್ಣವ್ರನ್ನ ಆರೋಗ್ಯವನ್ನ ಶಾಶ್ವತವಾಗಿ ನಮ್ಮ ಜೊತೆ ಕೊಡ್ತಕ್ಕಂಥವ್ರು ಯಾರು ಅಂದರೆ ಇದೇ ಮಾಲ್ಯ ಹಾಸ್ಪಿಟ್ಲ್ ಅವರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಸ್ಟೆಂಟ್ ಹಾಕಿದಾಗ ಬ್ರೈನಲ್ಲಿ, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ, ಭಾಳ ಮುಖ್ಯವಾಗಿ ಮನೋಹರವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಶಿವಣ್ಣವರಿಗೆ ತಮಗೆಲ್ಲ ಗೊತ್ತು, ಅವರು ಕ್ಯಾನ್ಸರ್ನ ಬೀಟ್ ಮಾಡಿ ಬಂದರು. ಅವ್ರು ಏನಾದರೂ ಇವತ್ತು ಇಲ್ಲಿದ್ದಾರೆ ಅಂದರೆ ಇಬ್ಬರು ಕಾರಣ. ದೇವ್ರ ಸ್ಥಾನದಲ್ಲಿ ಡಾಕ್ಟ್ರು, ಇನ್ನೊಂದು 50% ಎಲ್ಲ ಫ್ಯಾನ್ಸು. ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ಶಾಶ್ವತ ಆಗಿರ್ತಾರೆ. ಸೊ ಏನಾದರೂ ಒಂದು ಮಾಹಿತಿ ಕೊಟ್ಟಾಗ ದಯವಿಟ್ಟು ತಿಳ್ಕೊಳ್ಳಿ, ಮತ್ತೆ ಸೊಸೈಟಿಗೆ ಕೊಡಬೇಕು, ಮತ್ತೆ ಸಮಾಜಕ್ಕೆ ಕೊಡಬೇಕು. ಆ ಮನೋಭಾವನೆ ಶಿವಣ್ಣವ್ರಿಗಿದೆಯಲ್ಲ, ಅದು ಪೂರ್ಣ ಆಗೋದು. ಒಂದು ನಿಮಿಷ ಅದು ಪೂರ್ಣ ಯಾವಾಗ ಆಗುತ್ತೆ ಅಂದರೆ, ಈ ಥರ ಕಿರ್ಚಾಡೋದನ್ನ 1 ನಿಮಿಷ ನಿಲ್ಲಿಸಿ ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ವೆಲ್ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಆಸೆ ಮೇಲೆ ನಾನು ಹೇಳ್ತಾ ಇರೋದು. ಆಗಲಿ, ಒಳ್ಳೆಯದು. ನಾನು ಸಂಪೂರ್ಣವಾಗಿ ವೈದೇಹಿ ಇನ್ಸ್ಟಿಟ್ಯೂಷನ್ ಅವ್ರಿಗೆ ನೀವು ಈ ಸೇವೆಯನ್ನು ಏನು ಮಾಡ್ತಾ ಇದ್ದೀರಾ, ಇದು ಭಾಳ ಆಗಲಿ. ಯಾಕೆಂದರೆ ಅವ್ರ ಪ್ರಶ್ನೆ ಕೇಳಿದ ನಿಜನೇ. ಶಿವಣ್ಣ ಅಂತ ಹೇಳಿದರೆ ಎಲ್ಲ ಫ್ಯಾನ್ಸು ಇಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಶಿವಣ್ಣ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸೊ ಇದು ಒಳ್ಳೆ ಕಾರ್ಯಕ್ರಮ, ಒಳ್ಳೇದಾಗಲಿ, ಎಲ್ಲರಿಗೂ ಸಹಾಯ ಆಗಲಿ, ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಸರ್ವೈವರ್ ನೋಡ್ಬೇಕು ನೀವೆಲ್ಲರೂ ಕೂಡ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಯಾವಾಗ ಗೀತಕ್ಕವರು, ಶಿವಣ್ಣವರೆಲ್ಲರೂ ಕೂಡ ಸಾರ್ವಜನಿಕರಿಗೆ ಅದನ್ನ ತೋರಿಸ್ತಕ್ಕಂಥದ್ದು, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಏನು ಜೀವನ ಅಂದರೆ ಏನು, ಆ ಕ್ಷಣ ಅಂದ್ರೆ ಏನು, ಆ ಸೆಕೆಂಡ್ ಅಂದ್ರೆ ಏನು, ಆ ಮಿನಿಟ್ ಅಂದ್ರೆ ಏನು ಅಂತೇಳಿ. ಸುಮ್ಮನೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಿಗೆ ಮಾಡಿಲ್ಲ. ಐ ಥಿಂಕ್ ಶಿವಣ್ಣ ಈಸ್ ಗಾನ್ ಥ್ರೂ ದಟ್. ಅಂದರೆ ಅವರು ಅನುಭವಿಸಿದ್ದಾರೆ ಅವ್ರ ಜೀವನದಲ್ಲಿ, ಅದನ್ನ ಅವ್ರಿಗೆ ಹೊರ ಹಾಕಿದ್ದಾರೆ. ಅದು ಬೇರೆಯವರು ಅನುಭವಿಸಬಾರ್ದು. ಅದನ್ನ ಅವರ ಅನುಭವನ ಅವ್ರ ಹೆಲ್ತಿಗೆ ಅವರು ಚೆನ್ನಾಗಿ ಇಟ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿ ಚೆನ್ನಾಗಿ ಮಾಡಿ ಎಲ್ಲರಿಗೂ ಕೊಟ್ಬಿಡಿ. ಇದನ್ನ ಎಲ್ಲರೂ ಹೋಗಿ 25% ನೀವು ಇನ್ನೂ ಏನು ಜಾಸ್ತಿ ಕೊಡ್ತಿರೋ ಕೊಡಿ, ನಿಮ್ಮ ಶಕ್ತಿ ಇರಷ್ಟು ಕೊಡಿ, ಮತ್ತೆ ದೇವ್ರು ನಿಮಗೆ ಜಾಸ್ತಿ ಕೊಡ್ತಾನೆ ಅಂತ ಹೇಳಿ ವೈದ್ಯವ್ರಿಗೆ ಹೇಳಿ. ನಾನು ಡಾಕ್ಟರ್ ವಿ.ಕೆ. ಶ್ರೀನಿವಾಸ್ ಅವರು, ನಮ್ಮ ತಂದೆ ತಾಯಿಯವರು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ನೆನ್ಪಿಟ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಅಪ್ಪಾಜಿಯವರು ಕಾಡಿಗೆ ಹೋಗಿ ಬಂದ್ರಲ್ಲ, ಬಂದಾದ್ಮೇಲೆ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅದು ಯಾವುದು ಅಂದರೆ ಮಾಲ್ಯ ಹಾಸ್ಪಿಟ್ಲು. ಅವಾಗ ವಿ.ಕೆ. ಶ್ರೀನಿವಾಸ್ ಅವರು ಮತ್ತು ನಮ್ಮ ಆದಿಕೇಶಲು ಅವರು ಮತ್ತು ಅವರೆಲ್ಲ ಮಕ್ಕಳು ಕೂಡ ಅಪ್ಪಾಜಿನ, ಅಂದರೆ ಇನ್ನೇನು ನಾವೆಲ್ಲರೂ ಅಪ್ಪಾಜಿ ಅಂತ ಹೇಳ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪರ್ಸ್ನಲ್ ಆಗಿ ಬಂದು ಅವ್ರನ್ನ ಹೆಲ್ತ್ ಎಲ್ಲ ಚೆಕಪ್ ಮಾಡಿರ್ತಕ್ಕಂಥದ್ದು. ಅವಾಗ ಪಾರ್ವತಮ್ಮರು ಕೂಡ ಇದ್ರು ಅವತ್ತು ಆ ದಿವಸದಲ್ಲಿ. ಅಂದರೆ ಇದೆಲ್ಲ ನೆನಪು ನಮಗೆ. ಯಾಕೆಂದರೆ ನಾವು ಯಾರಿಗೆ ಏನು ಬೇಕಾದ್ರೆ ಸಹಾಯ ಮಾಡ್ಬೋದು, ಆದರೆ ಏನಾದರೂ ಒಂದು ಒಳ್ಳೆ ದಾನ ಮಾಡಬೇಕಂದ್ರೆ ಅದು ಆರೋಗ್ಯ ದಾನ ಮಾಡಬೇಕಾಗ್ತದೆ. ಅದನ್ನು ತಿಳುವಳಿಕೆಯನ್ನು ಕೊಡಬೇಕಾಗತ್ತೆ. ಅದನ್ನು ವೈದ್ಯೆಯಿಂದ ಆಗಿದೆ, ತುಂಬ ಚೆನ್ನಾಗಿ ಆಗಲಿ. ನೀವು ಇನ್ನೂ ಎತ್ತರವಾಗಿ ಬೆಳೀರಿ. ಈ ಥರ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಫ್ಯಾನ್ಸಿಗೂ ಮಾಡಿ, ಕನ್ನಡ ಜನತೆಗೆ ನೀವು ಮಾಡಿ ಅಂತ ಹೇಳಿ ನಾನು ಶುಭವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. 5 ನಿಮಿಷದಲ್ಲಿ ಮುಗಿಸಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ.